ರಾಣೆಬೆನ್ನೂರಿನ ತುಮ್ಮಿನಕಟ್ಟಿ ಗ್ರಾಮದ ಹಗಲು ವೇಷಗಾರನಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇಡೀ ಗ್ರಾಮಕ್ಕೆ, ಇಡೀ ತಾಲೂಕಿಗೆ, ಹಾವೇರಿ ಜಿಲ್ಲೆಗೆ ಸ್ವಾಭಿಮಾನದ ಸಮಾಚಾರವಿದು. ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಸಂಚಾರಿ ಬೀರಪ್ಪ ಮಾಡುವ ನಮಸ್ಕಾರಗಳು. ಈ ಬಾರಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ನಮ್ಮ ರಾಣೆಬೆನ್ನೂರಿಗೆ ಒಲಿದು ಬಂದಿದೆ. ಅದು ನಮ್ಮ ತುಮ್ಮಿನಕಟ್ಟಿ ಗ್ರಾಮದ ಭಿಕ್ಷಾಪತಿ ಮೋತಿ ಎನ್ನುವಂತಹ ಹಗಲು ವೇಷಧಾರಿ ವ್ಯಕ್ತಿಗೆ. ಅದರ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ನನ್ನ ಹೆಸರು ಭಿಕ್ಷಾಪತಿ. ನಿಮಗೆ ಈ ಬಾರಿ 2025ನೇ ಸಾಲಿನ ಜಾನಪದ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ರೀ. ಹೆಂಗ್ ಗೊತ್ತಾಯ್ತು ನಿಮಗೆ ಈ ಪ್ರಶಸ್ತಿ ಸಿಕ್ಕಿದೆ? ನಮಗೆ ಏನಪ್ಪಾ ಅಂತಂದ್ರೆ ಗದಿಗಣ್ಣರು ಹೇಳುದು, ಗದಿಗಣ್ಣರು ಅಲ್ಲಿಂದ ಕಳಿಸ್ಯಾರಪ್ಪ ಅಂತೇಳಿ ಹೇಳಿದ್ದಕ್ಕೂ ನಮಗೆ ಸಂತೋಷ ಆಯ್ತು. ನಾ ಕಷ್ಟಪಟ್ಟಿದ್ದಕ್ಕೆ ಸ್ವಲ್ಪ ಸ್ವಾರ್ಥ ಆದಂಗಾತು, ನಮ್ಮ ಊರಿಗೆ ಸತ ಒಳ್ಳೇದಾಕತ್ತಲ್ಲ ಅಂತೇಳಿ ನಮಗೆ ಸಂತೋಷ ಆಯ್ತು ರೀ. ಎಷ್ಟು ವರ್ಷ ಸೇವೆ ಅದಾರ ನಿಮ್ದಿದು? ನಮ್ದು ಈಗ ಸುಮಾರು 50 ವರ್ಷ ಮೇಲ್ಪಟ್ಟಿನಿಂದ ಸೇವನೆ ಮಾಡ್ತಾನೆ ಇದ್ದೀವಿ. ಸಣ್ಣ 5 ವರ್ಷದಿಂದ ಸೇವನೆ ಮಾಡ್ತಾನೆ ಇದ್ದೀವಿ. ಏನಿ ನಿಮ್ಮ ವೇಷಭೂಷಣದ ಬಗ್ಗೆ ಹೇಳೋದಾದ್ರೆ ಏನ್ ಅನ್ಸುತ್ತೆ ಈ ವೇಷಭೂಷಣ? ಈ ವೇಷದಲ್ಲೇ ಇವತ್ತು ಮಧ್ಯಮಾನಿ ಭಸ್ಮಾಸುರ ಅಂತೇಳಿ, ಭಸ್ಮಾಸುರ ಅಂತಂದ್ರೆ ಶಿವನ ಚಿತ್ತ ಭಸ್ಮದಲ್ಲಿ ಹುಟ್ಟಿದ್ದವನು ಭಸ್ಮಾಸುರ. ಶಿವನ ಚಿತ್ತ ಭಸ್ಮವನ್ನು ತಂದು ಯಾರಿಗೆ ಕೊಡ್ತಿದ್ದೆ? ಶಿವನಿಗೆ ಕೊಡ್ತಾ ಇದ್ದ. ಭಸ್ಮದಲ್ಲಿ ಭಸ್ಮ ಆಗಿದ್ದಕ್ಕೂ ಭಸ್ಮಾಸುರ ಅಂತ ಹೇಳಿ. ಇದು ಕಾಯಕನ? ಇದು ಕಾಯಕನೇ ಹುಟ್ಟಿದ ಬುನಾದಿಯಿಂದ ಕಾಯಕನೇ ಬಂದಿರೋದು. ನಮ್ಮ ಅಜ್ಜೋರ್ ಕಾಲದಾಗಿಂದ ಇದೇ ದಂಧೆ ಬಂದಿದ್ದು. ನೀವು ಎಷ್ಟು ವರ್ಷದಿಂದ ಇದೆ ಈ ಅನುಭವ, ಈ ವೇಷಭೂಷಣ ಹಾಕೊಳ್ತಿರೋದು? ವೇಷಭೂಷಣ ಹಾಕೋದು ನಾನು 10 ವರ್ಷದಿಂದ ಸರ್ವಿಸ್ ಮಾಡಿದ್ದೀನಿ. 10 ವರ್ಷದಿಂದ. ನೀವೆಲ್ಲ ಊರ್ ಕಡೆ ಎಲ್ಲ ಈ ವೇಷಭೂಷಣ ಹಾಕೊಂಡು ಹೋದಾಗ ನಿಮಗೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ? ಅಂದ್ರೆ ಪ್ರತಿಕ್ರಿಯೆ ಹೆಂಗ್ ಕೊಡ್ತಾರೆ ಜನ? ಅಂದ್ರೆ ಒಳ್ಳೆ ಸನ್ಮಾನ ಕಾರ್ಯಕ್ರಮ ಮಾಡ್ತಿರೋದಾರ? ಕಾರ್ಯಕ್ರಮ ಅಂತಂದ್ರೆ ಬಸವಣ್ಣವ್ರ ವಚನಗಳು, ಅಕ್ಕಮಾದಿ ವಚನ, ಜನಪದ ಸಾಹಿತ್ಯ. ಹೇಳ್ರಿ ಬಸವಣ್ಣನ ಒಂದು ವಚನ ಹೇಳ್ರಿ. ಬಸವಣ್ಣವ್ರದ ಪುಣ್ಯವಂತ ವೀರ ಶೈವ ಮತದೊಳಗ ಮನುಜನಯ್ಯ, ಧನ್ಯ ನೆನಪ ಧರ್ಮದಲ್ಲಿ ನಡೆಯದವನೇ ಅಧಮನು, ಹೃದಯಲೆದ್ದು ಮುಖವ ತೊಳೆದು ಭಸ್ಮವನ್ನು ಧರಿಸದವನು ಅಧಮನ ಅವನ ಮುಖವು ಕೋತಿ ಅಂತಿರುವುದು ನಮ್ಮ ಪೂರ್ಣ ಇಷ್ಟಲಿಂಗ ಧರಿಸಿದವನು. ವಚನಗಳನ್ನೆಲ್ಲ ಹೆಂಗ್ ಕಲ್ತೀರಿ? ಯಾಕಂದ್ರೆ ನಾವು ಓದಿರುವಂತವರಿಗೆ ಬಸವಣ್ಣನ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ, ಅದನ್ನ ಹೇಳೋದು ಬಹಳ ಕಷ್ಟ ಇದೆ. ನೀವು ಓದಲ್ದೆ ಇರೋವಂತವ್ರು. ನಾವು 5ನೇ ಕೆಲಸ ಓದಿದ್ವಿ ರೀ. ಹಿಂದೆ 40 ಸಾಲಿನಲ್ಲಿ 5ನೇ ಕೆಲಸ ಓದಿದ್ದೆ ನಾನು. 5ನೇ ಕೆಲಸ ಓದಿದ್ದು ಅಲ್ಪ ಸ್ವಲ್ಪ ಆಗಲಿ ನಮ್ಮ ಗುರುಗಳು ಕಲಿಸಿದ್ರು. ನಮ್ಮ ಗುರುಗಳ ಆಶೀರ್ವಾದದಿಂದ ಅಲ್ಲಿ ಕಲ್ತ್ಕೊಂಡು ಈ ಕೀರ್ತನ ಪುರಾಣಗಳು ಎಲ್ಲ ಮಾಡ್ತಿದ್ದೆ. ಹೆಸರು ಭಿಕ್ಷಾಪತಿ ಸುಂಕಪ್ಪ ಮೋತಿ. ತಮ್ಮ ವಿಭಿನ್ನ ವೇಷಭೂಷಣಗಳ ಮೂಲಕ ಕತೆ ಕಾದಂಬರಿಗಳನ್ನ, ಐತಿಹಾಸಿಕ ರೋಚಕ ಸಂಗತಿಗಳನ್ನ, ಪುರಾಣ ಪ್ರಸಿದ್ಧ ಘಟನಾವಳಿಗಳನ್ನ ನೃತ್ಯದ ಮೂಲಕ, ಹಾಡಿನ ಮೂಲಕ, ಸಾಂಪ್ರದಾಯಿಕ ಸಾಂಸ್ಕೃತಿಕ ನಡವಳಿಕೆಗಳ ಮೂಲಕ ಪ್ರದರ್ಶನ ಮಾಡುವ ಕಲೆಗಾರ. ಊರು ಕೇರಿಗಳನ್ನಲೆದು ಜಿಲ್ಲೆಗಳನ್ನ ದಾಟಿ ರಾಜ್ಯದ ಮೂಲೆ ಮೂಲೆಗಳಿಗೂ ತನ್ನ ಕಲಾತ್ಮಕ ಸೊಬಗಿನ ಹಗಲು ವೇಷಗಳನ್ನ ಧರಿಸಿ ಜಾನಪದ ಕಲೆಯ ಮೂಲಕ 50 ವರ್ಷಗಳ ಸೇವೆ ಸಲ್ಲಿಸಿದ ಅಪರೂಪದ ವ್ಯಕ್ತಿಯನ್ನ ಕೊನೆಗೂ ಸರ್ಕಾರ ದೃಢೀಕರಿಸಿ ಜಾನಪದ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ. ಈ ಹಗಲು ವೇಷಧಾರಿ ಬದುಕಲ್ಲಿ ನೆಮ್ಮದಿ ಇದೆಯಾ? ನೆಮ್ಮದಿದ್ದೀರಿ. ಈಗ ಪುರಕಸ್ಮ ಅದು ಬಂದಿರೋದು ಬುನಾದಿಯಿಂದ ಅದೇ ಬಂದಿದ್ರು. ಈಗ ನಡುವತ್ರ ವ್ಯಾಪಾರ ಸ್ಥಾಪಾರ ಮಾಡಕ್ ಹಚ್ಚಿದ್ರು. ಈ ಕಲೆ ಅನ್ನೋದು ಸ್ವಲ್ಪ ಕೊಲೆಯಾದಂಗೆ ಆಗಿಬಿಟ್ಟು ಜನಗಳಿಗೆ. ಕೆಲವರಿಗೆ ಏನಪ್ಪಾ ಅಂತ ಈಗಿನ ಆಗಲಿ ಕಾರ್ಯಕ್ರಮ ನಮ್ಮ ಉಡುಪಿ ಕುಂದಾಪುರದಾಗ ಅಲ್ಲೆಲ್ಲ ಕಾರ್ಯಕ್ರಮ ಮಾಡಕ್ ಹೋಗ್ತಾರ ನಮ್ಮ ಹುಡುಗರು. ನಮ್ಮೂರಾಗ ಅಷ್ಟು ಕಾರ್ಯಕ್ರಮಗಳು ಎಲ್ಲನೇ ಇಲ್ಲ. ನಮ್ಮೂರಾಗ ಏನಪ್ಪ ಅಂದ್ರೆ ನೀವು ಯಾರಿಗಾರ ಕಲಿಸ್ಕೋಬೇಕಲ್ಲ ಇದನ್ನ. ಯಾಕಂದ್ರೆ ಈ ಪರಂಪರೆ, ಈ ವೇಷಧಾರಿ ಬದುಕು ಉಳಿಬೇಕಿದು. ನಮ್ಮ ಜಾನಪದ ಸಂಸ್ಕೃತಿ ಇದು ಅಂದ್ರೆ ಐತಿ. ಇವರೆಲ್ಲ ಕಲ್ತಾರೆ, ಇವರೆಲ್ಲ ತಪ್ಪೇನಿಲ್ಲ. ಈ ಹಗಲು ವೇಷಗಾರರ ಬದುಕು ಕೇವಲ ಮನರಂಜನೆ ಮಾತ್ರವಲ್ಲದೆ ಅದು ತಳಮಟ್ಟದ ಕಲಾವಿದರ ಬದುಕಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ತಾವು ಅನೇಕ ತಲೆಮಾರುಗಳಿಂದ ನಂಬಿಕೊಂಡು ಬಂದಿರುವ ಈ ವೃತ್ತಿಯೇ ಇವರ ಬದುಕಿನ. ಹೋದಲ್ಲೆಲ್ಲ ಜನರು ನೀಡುವ ದವಸ ಧಾನ್ಯಗಳನ್ನ ಅಲ್ಪ ಸ್ವಲ್ಪ ಹಣದಿಂದಲೇ ಇವರ ನಿತ್ಯದ ಊಟ ಉಪಚಾರ. ಸರಿಯಾದ ವಸತಿ, ಮನೆ, ಮಠಗಳಿಲ್ಲ, ಸೌಲಭ್ಯಗಳಿಲ್ಲ. ಆರ್ಥಿಕ ಸಂಕಷ್ಟ, ಪರಿಸ್ಥಿತಿಯ ನಿರ್ದಯತೆ, ಸರ್ಕಾರದ ನಿರ್ಲಕ್ಷ್ಯ, ಆಧುನಿಕತೆಯ ಪ್ರಭಾವಕ್ಕೆ ಒಳಗಾಗಿ ಈ ಅದ್ಭುತ ಜನಪದ ಕಲೆಯೇ ನಶಿಸಿ ಹೋಗುವ ಹಂತಕ್ಕೆ ಬಂದು ನಿಂತಿದೆ. ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿ ಇವರು, ಗದಿಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿ ಇವರು, ಕಂದ ಇಲಿ ಬಾರೋ ಎಂದರು.
ಇಲ್ಲಿ ಬಾರೋ ಎಂದರು ಪುಟ್ಟರಾಜರು, ಕಂದ ಇಲ್ಲಿ ಬಾರೋ ಎಂದರು ಪುಟ್ಟರಾಜರು, ವಿದ್ಯದಾನ ಮಾಡಿದವರು ಪುಟ್ಟರಾಜರು ಪುಟ್ಟರಾಜರು. ಏನೈತಿ ಜೀವನದಾಗ, ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ, ಚಿತ್ತಿಲ್ಲೇ ಕೂಡುತ್ತೈತಿ ಗೆಜ್ಜಿ ಇಲ್ಲದ ಮನಿಯಾಗ, ಚಿತ್ತಿಲ್ಲೇ ಕೂಡುತ್ತೈತಿ ಗೆಜ್ಜಿ ಇಲ್ಲದ ಮನಿಯಾಗ, ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ. ಅರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಅರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೈನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೈನ. ದೇವರು ಸ್ನಾನ ಮಾಡಿಕೊಂಡು ದೇವ್ರ ಸೇವೆ ಮಾಡೋದು, ದೇವ್ರ ನಮಸ್ಕಾರ ಮಾಡಿ, ಗುರು ನಮಸ್ಕಾರ ಮಾಡಿ, ಅವ್ರಿಗೆಲ್ಲ ಉಳಿಗಡ್ಡೆ ಹಚ್ಚಿ, ಕರ್ಪೂರ ಹಚ್ಚಿ, ದೀಪ ಹಚ್ಚಿ ನಮಸ್ಕಾರ ಮಾಡಿ ಗಲ್ಲಿಗಾಗಲಿ. ನಾವು ರಾತ್ರಿ ಟೈಮಲ್ಲಿ ಏನಾಗಲಿ ಒಟ್ಟು ಎಷ್ಟು ಗಂಟೆನಾಗಲಿ ಬೆಳಗ್ಗೆ ಬಂದರೆ ಸ್ನಾನ ಮಾಡೋದು. ಸ್ನಾನ ದೇವ್ರ ಪೂಜೆಯಿಂದ ಆಗಂಗಿಲ್ಲ. ಕಾಲಚಕ್ರದೊಂದಿಗೆ ಈ ಜಾನಪದ ಕಲೆಯ ಕೊರತೆ ಎದುರಾಗಿದ್ದರೂ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಈ ಪುರಾತನ ಪರಂಪರೆ ಉಳಿಸುತ್ತಿದ್ದಾರೆ ಈ ಭಿಕ್ಷಾಪತಿ ಮೋತಿ. ಆಧುನಿಕತೆಯ ಭರಾಟೆಯಲ್ಲಿ ಇವರ ಬದುಕು ತೀರಾ ಕಮರಿ ಹೋಗಿದೆ. ಈ ವೃತ್ತಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುವುದು ಕಷ್ಟವಾಗಿದೆ ಎನ್ನುತ್ತಾರೆ ಈ ಜನ. ಇಂದು ಜನ ಆಧುನಿಕ ತಂತ್ರಜ್ಞಾನದ ಮನರಂಜನೆಗೆ ಮನಸೋತು ಕೃತಕ ಮೋಜಿಗಾಗಿ ಅಂಟಿಕೊಂಡು ನಾವೆಲ್ಲ ಸ್ವಾರಸ್ಯಕರವಾದ ಹಾಗೂ ನೀತಿ ಪಾಠಗಳನ್ನೊಳಗೊಂಡ ಹಗಲು ವೇಷದಂತಹ ಪಾರಂಪರಿಕ ಕಲೆಗಳನ್ನೇ ಮರೆತು ಹೋಗಿದ್ದೇವೆ. ಇದರಿಂದಾಗಿ ಈ ಹಗಲು ವೇಷಗಾರರ ಬದುಕು ಬಸವಳಿಯುತ್ತಿದೆ. ಈ ಭಿಕ್ಷಾಪತಿ ಮೋತಿಗೆ ಜಾನಪದ ಪುರಸ್ಕಾರ ಸಿಕ್ಕ ಸುದ್ದಿ ತಿಳಿದ ಕೂಡಲೇ ಇವರ ಮನೆಗೆ ಹೋಗಿ ಇವರ ಸಮಗ್ರ ಬದುಕಿನ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಬಂದೆ. ಸರ್ಕಾರ ಇವರತ್ತ ಕಾಳಜಿ ತೋರಬೇಕಾಗಿದೆ. ವೇತನ ಭತ್ಯೆಗಳನ್ನ, ಸೌಲಭ್ಯ ಸಾಮಗ್ರಿಗಳನ್ನ, ಗೌರವ ಧನವನ್ನ ನೀಡಿದಾಗ ನಮ್ಮ ನೆಲದ ಈ ಅದ್ಭುತ ಕಲೆ ಜೀವಂತ ಉಳಿಯುತ್ತದೆ. ಇಲ್ಲವಾದರೆ ನಾವೆಲ್ಲರೂ ಮೌನಕ್ಕೆ ಶರಣಾಗಬೇಕಾಗುತ್ತದೆ. ನಮ್ಮ ನೆಲದ, ನಮ್ಮ ಜನಪದ ಪರಂಪರೆಯ ಸಾಹಿತ್ಯ, ಸಂಸ್ಕೃತಿ, ಕಲೆಗಳು ಎಲ್ಲವೂ ಉಳಿಯಬೇಕಾಗಿದೆ.